ಹಾಯ್ ಎವ್ರಿವನ್. ಬ್ರೆಸ್ಟ್ ಮಿಲ್ಕ್ ಎಷ್ಟು ಕಸ್ಟಮೈಸ್ಡ್ ಇರುತ್ತೆ ನ್ಯಾಚುರಲಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಫಸ್ಟ್ 3 to 4 ಡೇಸ್ ಅಲ್ಲಿ ಬರೋ ಹಾಲಿಗೆ ನಾವು ಕೊಲೆಸ್ಟ್ರಮ್ ಅಂತ ಕರಿತೀವಿ. ಇದು ಯೆಲ್ಲೋಯಿಶ್ ಕಲರ್ ಇರುತ್ತೆ ಹಾಗೂ ಥಿಕ್ ಇರೋದ್ರಿಂದ ನಿಮಗೆ ಕ್ವಾಂಟಿಟಿ ಕಡಿಮೆ ಅನಿಸ್ತಿರ್ಬೋದು, ಬಟ್ ಇಟ್ ಇಸ್ ವೆರಿ ಹೈ ಇನ್ ಆಂಟಿಬಾಡೀಸ್. ಎಲ್ಲಾ ಇಮ್ಯುನಿಟಿ ಕೊಡೋದೇ ಈ ಫಸ್ಟ್ 3 to 4 ಡೇಸ್ ಅಲ್ಲಿರೋ ಮಿಲ್ಕ್ ಇಂದ ಬರುತ್ತೆ. ಹಾಗೆ ವೆರಿ ರಿಚ್ ಇನ್ ಪ್ರೋಟೀನ್ ಅಂಡ್ ವೈಟಮಿನ್ಸ್ ಆಲ್ಸೋ. ಈಗ 3 to 4 ದಿನ ಆದ್ಮೇಲೆ ಬರೋ ಹಾಲಿಗೆ ನಾವು ಟ್ರಾನ್ಸಿಷನ್ ಮಿಲ್ಕ್ ಅಂತ ಅಂತೀವಿ. ಏನಕ್ಕಂತ ಹೇಳಿದ್ರೆ ಇದು ಅಪ್ ಟು 2 ವೀಕ್ಸ್ ತನಕ ಇರುತ್ತೆ. ಹಾಗೆ ಆಂಟಿಬಾಡಿ ಲೆವೆಲ್ ಅಂತ ಹೇಳದ್ನಲ್ಲ, ಆ ಲೆವೆಲ್ ಇದರಲ್ಲಿ ಕಡಿಮೆ ಆಗುತ್ತೆ. ಶುಗರ್ ಹಾಗೂ ಫ್ಯಾಟ್ ಕಂಟೆಂಟ್ ಈ ಮಿಲ್ಕ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಆಫ್ಟರ್ 2 ವೀಕ್ಸ್ ಬರೋ ಮಿಲ್ಕ್ಗೆ ನಾವು ಮೆಚ್ಯೂರ್ ಮಿಲ್ಕ್ ಅಂತ ಕರಿತೀವಿ. ಇದನ್ನ ನೀವು ನೋಡಿದ್ರೆ ಇದು ವಾಟರಿ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ, ಬಟ್ ಮಗುವಿಗೆ ಬೇಕಾಗಿರುವಂತಹ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಈ ಮಿಲ್ಕ್ ಅಲ್ಲಿ ಇರುತ್ತೆ. ಇದರಲ್ಲಿ ನಾವು ಫೋರ್ ಮಿಲ್ಕ್ ಅಂಡ್ ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ. ಮುಂಭಾಗದ ಹಾಲಲ್ಲಿ ನೀರಿನ ಅಂಶ ಬಹಳ ಇರುತ್ತೆ, ಮಗುವಿಗೆ ಬಾಯಾರಿಕೆನ ಇದು ಕಡಿಮೆ ಮಾಡುತ್ತೆ. ಹಿಂಭಾಗದ ಹಾಲಲ್ಲಿ ಫ್ಯಾಟ್ ಕಂಟೆಂಟ್ ಇರೋದ್ರಿಂದ ಮಗು ಹೊಟ್ಟೆ ತುಂಬಿಸುತ್ತೆ. ದಿನದ ಮುಂಚೆ ಹುಟ್ಟಿರೋ ಮಕ್ಕಳಲ್ಲಿ ಇಲ್ಲ ತೂಕ ಕಡಿಮೆ ಇರೋ ಮಕ್ಕಳಲ್ಲಿ ಅಂತ ತಾಯಂದಿರಲ್ಲಿ ಪ್ರೀಟಮ್ ಮಿಲ್ಕ್ ಅಂತ ಬರುತ್ತೆ. ಅವರಲ್ಲಿ ಈ ವೈಟಮಿನ್ಸ್ ಆಗಿರ್ಬೋದು, ಆಂಟಿಬಾಡಿ ಲೆವೆಲ್, ಐರನ್, ಸೋಡಿಯಂ ಇದೆಲ್ಲ ಕೂಡ ಹೈ ಇರುತ್ತೆ. ಹಾರ್ಟ್ ಪ್ರಾಬ್ಲಮ್ ಆದಾಗ ಇಲ್ಲ ಬ್ರೈನ್ ಪ್ರಾಬ್ಲಮ್ ಆದಾಗ ಕರೆಕ್ಟ್ ಟೈಮಲ್ಲಿ ನೀವು ಹಾಸ್ಪಿಟಲ್ ರೀಚ್ ಆದ್ರೆ ಹಾರ್ಟ್ ಹಾಗೂ ಬ್ರೈನ್ ಹೆಲ್ತ್ ನ ನೀವು ಉಳಿಸ್ಕೋಬಹುದು. ಅದಕ್ಕಾಗಿ ಟೈಮ್ ಇಸ್ ಹಾರ್ಟ್, ಟೈಮ್ ಇಸ್ ಬ್ರೈನ್ ಅಂತ ಬಂದಿದೆ. ಹಾಗೆ ನೀವು ಟೈಮ್ ಇಸ್ ಮನಿ ಅಂತಾನು ಕೇಳಿರ್ತೀರಾ, ಬಟ್ ನಾವು ಈ ವಿಡಿಯೋದಲ್ಲಿ ಏನ್ ನಿಮಗೆ ಹೇಳಕ್ ಇಷ್ಟಪಡ್ತಿದೀವಿ ಅಂದ್ರೆ ಟೈಮ್ ಇಸ್ ಗ್ರೋತ್ ಅಂತ ನೀವು ನೆನ್ಪಿಟ್ಕೋಬೇಕು. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಹೇಳಿದೀನೋ ಅದ್ರ ಪ್ರಕಾರ ಕರೆಕ್ಟ್ ಆಗಿ ನೀವು ಎದೆ ಹಾಲನ್ನ ಮಗುಗೆ ಕೊಟ್ರೆ 100% ಗ್ರೋತ್ ನ ನೀವು ನೋಡ್ತೀರಾ.